Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಬೇಕು. ಪ್ರಾಮಾಣಿಕವಾಗಿ ಇವತ್ತು ಜನರ ಮನೆ ಬಾಗಿಲಿಗೆ ಮುಟ್ಟಿ ಅವರ ಒಂದು ಕಷ್ಟಗಳನ್ನ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಮಠ ಮಾನ್ಯಗಳಲ್ಲಿ ಸ್ವಾಮೀಜಿಗಳಿದ್ದಾರೆ. ಆದರೆ ವಿಶೇಷತೆಯಲ್ಲಿ ಇವತ್ತು ಒಬ್ಬ ಸ್ವಾಮೀಜಿನ ನಾನು ಭೇಟಿ ಮಾಡಕ್ಕೆ ಬಂದಿರ್ತಕ್ಕಂಥ ಮಠದಲ್ಲಿ ಅನೇಕ ಸಮಸ್ಯೆ ಇರ್ತಕ್ಕಂಥ ಜನರಿಗೆ ಒಂದಿಷ್ಟು ಸಹಕಾರ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಇವತ್ತು ಭಾಳಷ್ಟು ಆಸಕ್ತಿ ವಹಿಸಿ ಚಿಕ್ಕ ವಯಸ್ಸಲ್ಲಿ ಒಂದು ಗುರು ಬೋಧನೆಯನ್ನು ತಗೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮದ ಶ್ರೀ ಶಿವಶಕ್ತಿ ಬಂಜಾರ ಗುರುಪೀಠ ಮಠದಲ್ಲಿ ನಾನಿದ್ದೇನೆ. ಜನಸೇವೆ ಮಾಡಬೇಕು, ದೈವ ಶಕ್ತಿ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದು. ಇವತ್ತು ನಮ್ಮ ಜೊತೆ ಅವ್ರ ತಂದೆಯವರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಕಾರಣ ಆಯಿತು ಯಾವ ರೀತಿ ನೀವು ಅದು ಏನು ಕಾರಣ ಆಯಿತು ಏನೋ ಗೊತ್ತಿಲ್ಲ. ಒಟ್ಟು ನಾಯಕ ನಟಿ ನಾನು 5 ವರ್ಷ ನಡ್ಕೊಂಡೆ. ನಾಯಕ ನಟಿ ಹೊರದಿಂದ ಹುಟ್ಟಿರೋ ಮಗು ಅದು. ಅದು ಬರ್ತಾ ಬರ್ತಾ 18-19 ವರ್ಷಕ್ಕೆ ನಾನು ಹೆಣ್ಣು ನೋಡ್ತೀನಪ್ಪ ಅಂದರೆ ಬೇಡ, ನನಗೆ ಯಾವುದು ಇನ್ನೊಂದು ಹೆಣ್ಣು ತಂದು ನಾನು ಇದು ಮಾಡಬಾರ್ದು, ನನಗೆ ಯಾವುದು ಬೇಡ, ನಾನು ಜನಸೇವೆ ಮಾಡ್ತೀನಿ, ನನಗೆ ಬಿಟ್ಬಿಡ್ರಿ. ಅದು ಎಷ್ಟು ಹಠ ಮಾಡ್ತೀನಿ ಕೇಳಿಲ್ಲ. ನಾನು ಬೇಕಾದರೆ ಭೂಮ್ಯಾಗ ಹೊಕ್ಕೊಂಡ್ಬಿಡ್ತೀನಿ, 3 ಇಡೀ ಮಣ್ಣಾಕಕ್ಕೆ ಬರ್ರಿ, ನನ್ನ ದಾರಿಗೆ ನನಗೆ ಬಿಡ್ರಿ, ನೀವು ಅಡ್ಡ ಬರಬೇಡ್ರಿ ಅಂದ್ಬಿಟ್ರು. ಮತ್ತೇನು ಮಾಡೋಕ್ಕಾಗಲ್ಲ. ಎಲ್ಲೋ ಬಿದ್ದು ಕುಡಿದು ಹಾಳು ಮಾಡೋ ಮಕ್ಕಳು ನೋಡಿದ್ದೀವಿ. ಈಗ ದೇಶ ಸೇವೆ ಮಾಡ್ತೀನಿ ಅಂತಂದರೆ ಅದಕ್ಕಿಂತ ತಂದೆ ತಾಯಿ ಇನ್ಯಾವ್ದು ಬೇಕು? ಸಾಕು, ದೊಡ್ಡ ಮಗ ಇದ್ದಾನೆ, 2 ಮೊಮ್ಮಕ್ಕಳಿದ್ದಾರೆ, ಅದೇ ನನ್ನ ವಂಶದ್ದು ದೀಪಗಳು. ಮತ್ತು ಇವ್ರು ಹಿಂಗಾದಾಗ ಈಗ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸಕ್ಕೆ ಯಾರು ಏನು ಬೇಡಕ್ಕಾಗಲ್ಲ, ನಿನ್ನ ಇಷ್ಟ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು ದುಃಖ ಮಾಡಿದ್ದೀವಿ, ನೋವು ಮಾಡಿದ್ದೀವಿ, ಹತ್ತೀವಿ, ಏನು ಮಾಡೋಕ್ಕಾಗಲ್ಲ.
ಹುಟ್ಟಿದಾಗಿಂದ ಚಟಗಾರ ಅಲ್ಲಲ್ಲ. ಹ್ಮ್ ಇದು ಏನಾದರೂ ದೈವಶಕ್ತಿ ಹ್ಮ್ ಬಿಡು, ದೈವಶಕ್ತಿ ಅಂದರೆ ಒಳ್ಳೇದಲ್ಲ, ಹ್ಮ್ ಆ ಥರ ಅಂದ್ಕೊಂಡಿವಿ ನಾವು. ಆದರೆ ಈ ದಾರಿ ಹೋಗ್ತಾರಂತ ನಮಗೆ ಹ್ಮ್ ಅಷ್ಟು ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು ಅದು ಹ್ಮ್ ಹ್ಮ್. ಈ ದಾರಿಗೆ ಹೋಗ್ತಾರೆ ಅಂತ. ಈಗ ಈ ಸದ್ಯ ನಿಮಗೆ ಯಾವ ರೀತಿ ಸಮಾಧಾನ ಅನಿಸ್ತಾ ಇದೆ? ಏನೋ ಸ್ವಲ್ಪ ತೃಪ್ತಿ ಇದೆನಾ? ಈಗೇನಿಲ್ಲ, ತೃಪ್ತಿ ಇದೆ. ಯಾಕೆ ತೃಪ್ತಿ ಇದೆ ಅಂದರೆ, ಈಗ 10 ಮಂದಿ ಮಕ್ಕಳನ್ನ ಎತ್ಕೊಂಡು ಅಲ್ಲಿ ಕುಡಿದ್ರು, ಅಲ್ಲಿ ಬಿದ್ದು ಅವರು ತಂದೆ ತಾಯಿ ಗೋಳ್ ನೋಡಬಾರ್ದು. ನಮ್ಮ ಮಕ್ಕಳು ನಮಗೆ ಒಂದು ತುತ್ತು ಅನ್ನ ಹಾಕದೇ ಇದ್ರೇನು ನನಗೆ ದೈವಶಕ್ತಿ ಇದೆ, ನನಗೆ ಅನ್ನ ಹಾಕ್ತದೆ ಅನ್ನೋ ನಂಬಿಕೆ ಇದೆ. ನನ್ನ ಮಕ್ಕಳು ನನ್ನ ಕಣ್ಣೆದ್ರಿಗೆ ಚೆನ್ನಾಗಿದ್ದಾರಲ್ಲ, ನನ್ನ ತಂದೆ ಹೆಸರು ಕೆಟ್ಟ ಹೆಸರು ತರಲಿಲ್ಲಲ್ಲ, ನನ್ನ ಮಕ್ಕಳು ನನ್ನ ಹೆಸರು ಉಳಿಸಿದ್ರಲ್ಲ, ಹೆಮ್ಮೆ ನನಗಷ್ಟೇ. ಇದು ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಮುಂದೆ ಅಭಿವೃದ್ಧಿ ಆಗಬೇಕು, ನಿಮ್ದು ಕೂಡ ಸಪೋರ್ಟ್ ಇದೆ ಇಲ್ಲಿ ಅಂತ? ಹೌದು ಆಗಬೇಕು. ಏನಾದರೂ ಮಕ್ಕಳಿಗೆ ವಸತಿ ನಿಲಯ ಅಂತೆ, ಆಮೇಲೆ ಗೋಶಾಲೆ ಅಂತೆ, ಅವ್ರ ಕನಸು ಜಗ್ಗಿದೆ. ಅನಾಥ ಆಶ್ರಮ ಕಟ್ಟಬೇಕು, ಭಾಳ ಕನಸಿದೆ. ಅವ್ರ ಕನಸು ನೆರವೇರಲಿ ಅಂತ ಅನ್ನೋದೇ ನನ್ನ ಆಸೆ. ನಿಮಗೆ ಮತ್ತೆ ಭಾರ ಆಗಲ್ವಾ? ಏನಪ್ಪ ಇದು ಬಂದಿದ್ದಲ್ಲ, ಏನ ನಮಗೇನು ಲಾಭ ಇಲ್ಲದ ಹುದ್ದೆ ಇದು, ಇಲ್ಲ ಇಲ್ಲ ಇದು ಇಷ್ಟಕ್ಕೆ ಪೂಜೆ ಮಾಡ್ಕೊಂಡು ಹೋಗಪ್ಪ ಸಾಕಂತ ಅನ್ಬೋದಲ್ಲ ನೀವು? ಇಲ್ಲ ಇಲ್ಲ, ನನಗೆ ನನ್ನ ಈ ಮಠದಲ್ಲಿ 1 ರೂಪಾಯಿ ಬೇಡ. ನಾನು ದುಡಿದು ಈ ಮಠಕ್ಕೆ ಬೇಕಾದ್ರೆ ಸಹಾಯ ಮಾಡ್ತೀನಿ. ಮಠದಲ್ಲಿ ನನಗೆ 1 ರೂಪಾಯಿ ಬೇಡ. ನಾನು ಕಾರ್ ಕೊಡ್ಸಿದ್ದೀನಿ, ಆದರೆ ದುಡ್ಡಲ್ಲಿ ಈ ಕಂತಾದರೂ ಕಟ್ತಾ ಇದ್ದೀನಿ. ನಾನು ದುಡಿತೀನಿ ಹಗಲು ರಾತ್ರಿ 11 ಗಂಟೆವರೆಗೂ, 4 ಗಂಟೆಗೆ ಎದ್ದು 11 ಗಂಟೆವರೆಗೂ ನಾನು ಅಂಗಡಿ ಮೇಲೆ ಕೂತ್ಕೊಂಡು ದುಡಿದು ನನ್ನ ಮಕ್ಕಳು ಒಳ್ಳೆ ದಾರಿಗಿದಾರಲ್ಲ, ನಾನು ಕೈಲಾದಷ್ಟು ನನ್ನ ಕೈಕಾಲು ಗಟ್ಟಿ ಇರೋ ನಾನು ಹೆಲ್ಪ್ ಮಾಡ್ಬೇಕು ಅನ್ನೋದೇ ಆಸೆ. ಅವ್ರ ಆಸೆ ನನಗೇನು ಬೇಡ. ನನಗೆ ಈಗಾಗಲೇ ಸುಮಾರು 5 ಲಕ್ಷ ನಾನೇ ಕೊಟ್ಟಿದ್ದೀನಿ ಅವರಿಗೆ ಈ ಮಠಕ್ಕಾಗಿ. ಅಂದರೆ ನೀವು ಬೇರೆ ಯಾರ ಹತ್ರ ದೇಣಿಗೆ ಗಿಣಿಗೆ ಅಂತ? ಇಲ್ಲ ಇಲ್ಲ, ನಾನು ಯಾವ ಅಯ್ಯಪ್ಪ ಮಾಲೆ ಹಾಕಲಿ, ಅನ್ನದಾನ ಮಾಡಲಿ, ಇನ್ನೊಬ್ಬರ್ದಾಗ ನಾನು 1 ರೂಪಾಯಿ ಇಸ್ಕೊಳ್ಳಲ್ಲ. ಎಷ್ಟೇ ಆದ ನಾನು ಕೂಲಿ ಮಾಲಿನ ನಾನು ಅನ್ನದಾನ ಮಾಡ್ತೀನಿ. ನಾನು ಕಷ್ಟಪಟ್ಟು ನನ್ನ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ಯಾರ ಹತ್ರ 5 ರೂಪಾಯಿ ಇಸ್ಕೊಂಡಿಲ್ಲ ಇನ್ನುವರೆಗೆ. ಚಂದ್ರಸ್ವಾಮಿ ಇಂಥ ಚುಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಮಾತು ಕೊಡ್ತೀನಿ. ಆ ಥರ ನಾನು ಬೆಳೆದಿದ್ದೀನಿ. ಏನು ಗುರುಬೋಧನೆ ತಗೊಂಡಾಗ ಈಗಿನ ಒಂದು ಮಾತಾಡ್ಸತಕ್ಕಂಥ ರೀತಿ ಯಾವ ರೀತಿ ನಿಮಗೆ ಅಪ್ಪ ಅಂತಾರ? ಇಲ್ಲ ಇಲ್ಲ, ಅವರು ಹುಟ್ಟಿದಾಗಿಂದ ಸ್ವಾಮಿನೇ ಅನ್ನೋದು. ನನಗೆ ಅಪ್ಪ ಅಮ್ಮ ಅಂತ ಯಾವತ್ತೂ ಕರೆದಿಲ್ಲ. ಅವರು ಅಮ್ಮ ಅಂತ ಅವ್ರ ಅಮ್ಮ ಕರೀತಾರೆ, ನನಗೆ ಸ್ವಾಮಿನೇ ಅಂತಾರೆ. ನನ್ನ ಮಕ್ಕಳ ಅಪ್ಪ ಅಂತ ಯಾವತ್ತೂ ಕರೆದೇ ಇಲ್ಲ ಅವರು. ಹೌದು, ನಮ್ಮ ಬಾವಳಿಲಿ ಸಣ್ಣ ದೊಡ್ಡ ನನಗೆ ಸ್ವಾಮಿನೇ, ನನ್ನ ಹೆಸರೇ ಕರೆಯಲ್ಲ. ಆ ಥರ ನೀವು ಕೂಡ ಈಗಲೂ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇರ್ತೀರ? ಹಾಂ, ಹೋಗ್ತಿರ್ತೀನಿ. 1 ವರ್ಷ ಬಿಟ್ಟಿಲ್ಲ ನಾನು. ಎಷ್ಟೇ ಕಷ್ಟ ಇರಲಿ ಹೋಗ್ತೀನಿ. ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀವಿ? 30 ವರ್ಷ ಆಯ್ತು ನಾನು ಹೋಗಿ. 30 ವರ್ಷ. 30 ವರ್ಷ ಹೋದ್ಮೇಲೆ ಕೂಡ ಇಲ್ಲಿ ಪೂಜೆ ಪುರಸ್ಕಾರ ಯಾವ ರೀತಿ ಇರುಮುಡಿ ಅದೆಲ್ಲ ಮಾಡ್ತಾರೆ ನೀವು? ಹಾಂ, ಮಾಡ್ತೀನಿ. ನಾನು ಇರುಮುಡಿ ಕಟ್ಟೋದು ನಾನೇ. ಈಗ ನಾನು ಗುರುಸ್ವಾಮಿ ದೀಕ್ಷೆ ತೊಗೊಂಡಿನಿ. ದೀಕ್ಷೆ ತೊಗೊಂಡಿನಲ್ಲ, ಯಾವುದು ಕೆಟ್ಟ ಕೆಲಸ ಅಂತದ್ದಾಗಿ ಯಾವುದು ಮಾಡಬಾರ್ದು, ದೇವ್ರಿಗೆ ನಡ್ಕೊಂಡ್ಮೇಲೆ ಆ ಥರ ನಡ್ಕೊಂಡಿನಿ. ನಾನು ನಡೀತಾ ಇದ್ದೀನಿ, ನಡ್ಕೊಂಡಿನಿ. ನನ್ನ ಜೀವ ಇರೋರು ನಡೀತೀನಿ. ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆಗೆ ಅಥವಾ ಏನಾದ್ರು ಸ್ಪೆಷಲ್ ನಡೀತೈತೆ? ಅನ್ನ ಸಂತ? ಹಾಂ, ಅನ್ನ ಸಂತ ಇದೆ. ಜನ ಬರ್ತಿರ್ತಾರೆ, ಸ್ವೀಟು ಮಾಡ್ತಾರೆ, ಅನ್ನ ಮಾಡ್ತಾರೆ. ಯಾರೇ ಬರಲಿ, ಬಟ್ ಇಲ್ಲಿ ಉಪವಾಸ ಕಳ್ಸಲ್ಲ. ಗುರುಬದ್ನೆ ತಗೊಳ್ಳಕ್ಕೆ ಅಂತೇಳಿ ಹೇಗೆ ಅನ್ನಿಸ್ತಾ ಇದೆಮ್ಮ ಈಗ ನಿಮ್ಮ ಮಗನದು ಈ ಥರ ನೋಡಿದಾಗ? ಆತ ದೊಡ್ಡ ಲೆಕ್ಕ ಸರ್. ಈ ಹೊತ್ತ ಚಿಂತೆ ಮಾಡಿ ಸರ್ಕೊಂಡು ಅವ್ರಿಗೆ ಆಸೆ ಇತ್ತು ನನ್ನ ಮಗ ಬೇಸಿ ಇರ್ಲಿ ಅಂತೇಳಿ. ಆತ ಹಿಂದೆ 4 ಮಕ್ಕಳು ತೀರ್ಕೊಂಡ್ರು. ಈತ ಬೇಸಿ ಇರ್ಲಿ ಅಂತೇಳಿ ಆ ಥರ ಆಗ್ಬಿಟ್ಟ. ಹಠ ಮಾಡಿ 4 ವರ್ಷ 5ನೇ ವರ್ಷ ಹಠ ಮಾಡಿದ್ದ. ಮದುವೆ ಬೇಡ ನನಗಂತೇಳಿ ಬಿಟ್ಟು ಹೋಗ್ಬಿಟ್ಟಿದ್ದ. ಕಣ್ಮುಂದೆ ನನ್ನ ಮಗ ಬೇಸಿರ್ಲಿ, ಹೆಂಗನೆ ಬೇಸಿರ್ಲಿ ನನ್ನ ಮುಂದೆ. ನಾನೇ ತಿಂಗಳಿಗೆ 1000-2000 ಕೊಡ್ತೀನಿ, ನನ್ನ ಮಗ ಕಣ್ಮುಂದೆ ಇರಲಿ. ಎಲ್ಲಿಗೆ ಹೋಗ್ಬಿಟ್ರೆ ಆತನ ಮಗ ನೋಡೋದಿಲ್ಲ. ಯಾವ ಮಟ್ಟ ಸೇರ್ತೀನಿ ಅಮ್ಮ ಅಂತಂದ. ಬೇಡಪ್ಪ, ನಾನು ಹೊಲ್ದಾಗ ಗುಸ್ಲಿ ಕಟ್ಟಿ ನಮ್ಮ ಕಣ್ಣು ಮುಂದೆ ಇರೋ ಅಂತ ಹೇಳಿದ್ದಿದ್ದೆ. ಆತನಕ್ಕೋಸ್ಕರ ಚಿಂತೆ ಮಾಡಿ ಊಟ ಇಲ್ಲ, ನೀರಿಲ್ಲ. 10 ದಿವಸ ಗಂಜಿ ಮೇಲೆ ಐತೀನಿ. ಒಬ್ಬ ಮಗ ಈ ಥರ ಆಗ್ಯಾನ ಅಂತೇಳಿ ಭಾಳ ನೋವು ಕೊಟ್ಟಿದ್ದೀನಿ. ನಾವು ಇರತ್ತಾಗ ಬೇಸ್ ನಡ್ಸ್ಕೊಂಡು ಹೋಗ್ಲಿ, ಕಣ್ಣು ಮುಂದೆ ಇರಲಿ ಅಂತ ನಾವು ಬೇಡ್ಕೊತೀವಿ.
ಎಲ್ಲ ನನ್ನ ತಾಯಿಯಂದರಿಗೆ ಭಕ್ತಿಯ ಶರಣಾರ್ಥಿಗಳು. ವಿಶೇಷವಾಗಿ ಎಲ್ಲ ಮಠಮಾನ್ಯಗಳಲ್ಲಿ ಸನ್ಯಾಸಿಗಳನ್ನಾಗಿ ಬಿಟ್ಟಿರ್ತಕ್ಕಂಥ ತಾಯಿಯಂದರಿಗೆ ನನ್ನ ಅನಂತ ನಮನಗಳು. ಯಾಕಂತಂದರೆ ನನ್ನ ತಾಯಿ ಒಬ್ಬಳೇ ಅಲ್ಲ ನನಗೆ ಈ ಸಮಾಜಕ್ಕೆ ಬಿಟ್ಟಿದ್ದು. ಅದೇ ಹಾಗೆ ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಯಂದರು ಮಠಮಾನ್ಯಗಳಿಗೆ ಸನ್ಯಾಸಿಯನ್ನಾಗಿ ಬಿಟ್ಟಿದ್ದಾರೆ. ಆ ಎಲ್ಲ ನನ್ನ ತಾಯಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇನೆ. ಯಾಕಪ್ಪ ಅಂತಂದರೆ ಧರ್ಮ ಉಳಿಯೋದು, ದಾಸೋಹ ಅನ್ನೋದಂತೂ ಇದ್ರೂ, ಅಕ್ಷರ ಅನ್ನ ಅರಿವು ಅಂತ ಕೊಡುವುದಾದರೂ ಅದು ಮಠಮಾನ್ಯಗಳಿಂದ ಮಾತ್ರ. ಸಂಸ್ಕಾರ ಉಳಿಬೇಕಂದ್ರೂ ಮಠಮಾನ್ಯಗಳಿಂದ ಮಾತ್ರ. ಭಕ್ತಿ ಅನ್ನೋದು, ಜಾತ್ರೆ ಮತ್ತು ಇನ್ನಿತರೆ ಎಲ್ಲ ಉಳಿಬೇಕಂತಂದ್ರೆ ಅದು ಮಠಮಾನ್ಯಗಳಿಂದ ಮಾತ್ರ. ಇಲ್ಲಿ ಇಲ್ಲಿ ವಿಶೇಷವಾಗಿ ನಾವು ಈಗ 25 ವರ್ಷ ನನಗೆ ನಡೀತಾ ಇದೆ. ನನಗೆ 4 ವರ್ಷ ಆಯಿತು ಈ ಮಠ ಸ್ಥಾಪನೆ ಮಾಡಿ, 3 ವರ್ಷ ಆಯಿತು. ಪ್ರತಿ ವರ್ಷ ಜಾತ್ರೆಯನ್ನು ಮಾಡ್ತೇನೆ. ಅಂದರೆ 5-6ರಿಂದ 6 ಲಕ್ಷವರೆಗೂ ನಾನು ಜೋಳಿಗೆ ಹಿಡ್ಕೊಂಡು ಜಾತ್ರೆಯನ್ನು ಮಾಡ್ತೇನೆ. ನಂದು ಒಂದೇ ಧರ್ಮದ ಕೆಲಸ, ಧರ್ಮವನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅನ್ನೋದು, ಬಡವರು ದೀನ ದಲಿತರನ್ನು ಕಾಪಾಡಬೇಕು ಅನ್ನೋದೇ ನನ್ನ ಉದ್ದೇಶ. ನಿತ್ಯವೂ ನಾನು ಜೋಳಿಗೆ ಹಾಕ್ತೇನೆ. ಮಠಕ್ಕೆ ಪ್ರತಿ ಅಮಾವಾಸ್ಯೆ ದಾಸೋಹ ನಡೀತದೆ. ಮಠಕ್ಕೆ ಯಾರೇ ಬಂದರೂ ದಾಸೋಹನ ವ್ಯವಸ್ಥೆಯನ್ನು ಮಾಡ್ತೇನೆ. ಇದೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಠಮಾನ್ಯಗಳಲ್ಲಿ ನಡೀತಾ ಇದೆ. ಯಾಕಂತಂದರೆ ಇಲ್ಲಿ ನಮ್ಮ ಲಾರಿ ಅಂದರೆ ಇವನಿನ ಕಡೆಯಿಂದ ನಮ್ಮ ಲಾರಿ ಮಾಲೀಕರು, ಡ್ರೈವರ್ಗಳು ಅವರೆಲ್ಲ ಪ್ರೀತಿಯಿಂದ, ಗೌರವದಿಂದ ಅವ್ರು ಕೊಡುವಂಥ 10 ರೂಪಾಯಿ ಭಿಕ್ಷೆಯಲ್ಲೇ ಪ್ರತಿ ತಿಂಗಳ ರೇಷನು, ಪ್ರತಿ ತಿಂಗಳ ವ್ಯವಸ್ಥೆಗೆ ನಡೀತಾ ಇದೆ. ಅವರಿಗೆ ಮೊದಲನೇ ಬಾರಿಗೆ ನಾನು ಅನಂತ ನಮನಗಳನ್ನು ತಿಳಿಸ್ತೇನೆ. ಮತ್ತು ಇಲ್ಲಿ ನಾನಿಲ್ಲಿ ಮಠ ಸ್ಥಾಪನೆ ಮಾಡಬೇಕಾದ್ರೆ 61 ದಿನ ಉಪವಾಸ ಅನುಷ್ಠಾನವನ್ನು ಮಾಡಿ 61 ದಿನ ಉಪವಾಸ ಅನುಷ್ಠಾನವನ್ನು ಮಾಡಿ ಈ ಶಿವಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಶಿವಲಿಂಗದಲ್ಲಿ ಬಹಳಷ್ಟು ಶಕ್ತಿ ಇದೆ ಇಲ್ಲಿ. ಮತ್ತು ಪ್ರತಿ ವರ್ಷ 4 ತಿಂಗಳು ಮೌನಾನುಷ್ಠಾನವನ್ನು ನಾನು ಮಾಡ್ತೇನೆ. ಮೌನಾನುಷ್ಠಾನ, ಉಪವಾಸ ಅನುಷ್ಠಾನವನ್ನು ಮಾಡಿ ಲೋಕ ಕಲ್ಯಾಣಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬಯಸೋದು ನನ್ನದು ಒಂದು ಆಸೆ. ಮತ್ತು ಇಲ್ಲಿ ವಯಸ್ಸಾದವರಿಗೆ ಬಟ್ಟೆಯನ್ನು ಭಿಕ್ಷೆ ಬೇಡಿ ಕೊಡಿಸುವಂಥ ಕೆಲಸ ಆಗ್ತದೆ. ಹಾಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಪ್ರತಿ ವರ್ಷ ಶಿವರಾತ್ರಿ ಎಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಮತ್ತು ಮಠದ ಪೀಠದ ಜಾತ್ರಾ ಮಹೋತ್ಸವ ಅಂತೇಳಿ ಪ್ರತಿ ವರ್ಷ ನಾನು ಮಾಡ್ತಾ ಇದ್ದೇನೆ. ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಹಾದಿಯಲ್ಲಿ ತಾವು ಬಂದಿದ್ದು. ಜನಸೇವೆ ಮಾಡಲಿಕ್ಕೆ ಈ ರೀತಿ ಸ್ವಾಮೀಜಿಯಾಗಿ ಮಾಡ್ಬೇಕನ್ನೋದೇನಿಲ್ಲ. ಬಹುಶಃ ಇವತ್ತು ರಾಜಕೀಯದಿದ್ದರೂ ಕೆಲವರು ಮಾಡ್ತಾರೆ, ದುಡ್ಡಿದ್ರೂ ಮಾಡ್ತಾರೆ, ಕೆಲವರು ಯಾವುದೇ ಒಂದಿಷ್ಟು ಸಮಾಜ ಸೇವೆ ಅಂತೇಳಿ ಹಾಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ. ತಾವು ಯಾಕೆ ವಿಶೇಷವಾಗಿ ಇವತ್ತು ಸ್ವಾಮೀಜಿ ಒಂದು ಸ್ಥಾನದಲ್ಲಿ ಇದ್ಕೊಂಡು ನಾನು ಕೆಲಸ ಮಾಡಬೇಕಂತ ಅನಿಸಿದ್ದು? ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ. ಇದು ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಕರ್ಮ ಫಲಗಳು. ಯಾಕಂತಂದರೆ ನಾವು ಎಲ್ಲರೂ ಕರ್ಮವನ್ನು ನಂಬಿ ಬದುಕಬೇಕಾಗುತ್ತದೆ. ನಾವು ಹುಟ್ಟು ಗುಣಗಳಿಂದನೂ ನಮ್ಮ ಹುಲಿಗೆಮ್ಮ ದೇವಸ್ಥಾನ ಇದೆ, ಮರಿಯಮ್ಮ ದೇವಸ್ಥಾನದ ಕಟ್ಟೆ ಇತ್ತು, ಅದನ್ನು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಿದೆ. ಈಗ ತಾವು ನೋಡ್ತಿರಬಹುದು ಮಂಗಳಮುಖಿ ಅಂತ ಹೇಳಿದ್ರೆ ಅವರು ತಾನಾಗಿ ಆಗೋದಿಲ್ಲ, ಅವರ ಗುಣಗಳಲ್ಲಿ, ಅವರ ನಡವಳಿಕೆಯಲ್ಲಿ ಅದು ಬಂದಿರತಕ್ಕಂಥದ್ದು. ಹಾಗೆಯೇ ಈ ಸಾಧು ಸಂತರ ಆಗಬೇಕಂತಂದ್ರೂ ಅವರ ನಡವಳಿಕೆಯಲ್ಲಿ ಬಂದಿರತಕ್ಕಂಥದ್ದು. ಆ ನಡೆ ನುಡಿ, ಆ ಬ್ರಹ್ಮಲಿಖಿತ ಏನು ಬರ್ದಿರ್ತದೋ ಅದಾಗುತ್ತೆ. ಅದಾಗಿದ ತಕ್ಷಣವೇ ಲಿಂಗಸೂರು ಸಿದ್ಧಲಿಂಗ ಸ್ವಾಮೀಜಿಗಳು ಮೇಲಿರ್ತಕ್ಕಂಥವ್ರು, ಸಿದ್ಧಲಿಂಗ ಸ್ವಾಮೀಜಿ ಅವರು ನಮ್ಮ ಗುರುಗಳು. ವಿಜಯ ಇಲ್ಕಲ್ ಮಹಾ ಸಿದ್ಧಲಿಂಗ ಸ್ವಾಮೀಜಿ ಅಂತೇಳಿ ಲಿಂಗಸೂರು ಹತ್ರ ಬರುತ್ತೆ. ನಮ್ಮ ಗುರುಗಳು ಅವರೇ. ಆಯಾಚಾರ ಮಾಡಿಸಿ ನಮ್ಮ ಮನೆಯಲ್ಲಿ ಎಲ್ಲ ಉಣದಾರ ಕಟ್ ಮಾಡಿ ಎಲ್ಲ ಹಿರಿಯರಿಗೆ ನಮಗೆ ಒಪ್ಪಿಸಿ ಹೋಗಿರ್ತಕ್ಕಂಥವ್ರು. ಈಗ ನನ್ನ ತಂದೆ ತಾಯಿಗೆ ಸೀಮಿತ ಅಲ್ಲ, ಈ ಸಮಾಜಕ್ಕೆ ಮತ್ತು ಪ್ರಕೃತಿಗೆ ಸೀಮಿತ ಅಂತೇಳಿ ಹೇಳಲು ಬಯಸುತ್ತೇನೆ. ಎಲ್ಲ ಡ್ರಿಂಕ್ಸು ಬೆಳಗ್ಗೆ ಎದ್ದ ತಕ್ಷಣ ಬಾರಲ್ಲಿ, ಅಂಗಡಿಯಲ್ಲಿ ಹೋಗಿ ಕುಡಿಯೋ ದುಶ್ಚಟಗಳನ್ನು ಮಾಡುವಂಥ, ನಾವು ಅಂಗಡಿಯನ್ನು ಬಂದ್ ಮಾಡಿಸೋಕ್ಕಾಗೋದಿಲ್ಲ, ಕುಡಿಯುವಂತಹ ಬಾಯಿಗಳನ್ನು ಬಂದ್ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ಈ ದುಶ್ಚಟಗಳಿಂದ ಮುಕ್ತರಾಗಬೇಕು ಯುವಕರು. ತಂದೆ ತಾಯಿಯೇ ಮುಂದಿನ ಜೀವನದ ಗುರಿ. ಯಾಕಂತಂದರೆ ಹುಟ್ಟುತ್ತಾ ನಾವು ಕಲಿತು ಬಂದಿಲ್ಲ, ಈ ದೇಹ ಕೊಟ್ಟಿದ್ದು ಅವ್ರ ಭಿಕ್ಷೆ. ಯಾಕಂತಂದರೆ ಅವರ ಸೇವೆ ಮಾಡೋದೇ ಒಂದು ಸೌಭಾಗ್ಯ. ಅವರ ಸೇವೆ ಜನರ ಸೇವೆಯೇ ಜನಾರ್ದನ ಸೇವೆ, ಮಾತಾಪಿತೃ ಸೇವೆಯೇ ಆ ಪರಮಾತ್ಮನ ಸೇವೆ ಅಂತಾರೆ. ಹಾಗಾಗಿ ಎಲ್ಲರಿಗೂ ನಾನು ಈ ಮೆಸೇಜ್ ಮುಖಾಂತರವಾಗಿ, ನನ್ನ ಮಠ ಮಾನ್ಯಗಳು ಪ್ರಚಾರ ಆಗಬೇಕನ್ನೋ ಉದ್ದೇಶ ಇಲ್ಲ, ಎಲ್ಲರಿಗೂ ಈ ಮೆಸೇಜ್ ನಾನು ಹೇಳೋದೇನೆಂದರೆ, ತಂದೆ ತಾಯಿನ ಬಿಟ್ಟರೆ ಈ ಜಗತ್ತಿನಲ್ಲಿ ನಿಮಗೆ ಯಾರೂ ಇಲ್ಲ. ತಂದೆ ತಾಯಿಯರನ್ನು ರಕ್ಷಣೆ ಮಾಡಿ, ಅವರನ್ನು ಕಾಪಾಡಿ, ಅವರನ್ನು ಅವರ ಸೇವೆ ಮಾಡಿದ್ರೆ ಯಾವ ಪೂಜೆ ಪುನಸ್ಕಾರ ಮಾಡುವ ಅವಶ್ಯಕತೆಯೂ ಇಲ್ಲ. ಇದೇ ನನ್ನ ಉದ್ದೇಶ. ಅಪ್ಪು ಟಿವಿ ವೀಕ್ಷಕರಿಗೆ ಹೇಳೋದೇನೆಂದರೆ, ದುಷ್ಟ ಚಟಗಳಿಂದ ಮುಕ್ತರಾಗಿ. ಈಗ ಬರ್ತಕ್ಕಂಥ ಸಿಗರೇಟ್ ಇರ್ಬೋದು, ಅದು ಸರಾಯಿ ಇರ್ಬೋದು, ಗುಟ್ಕಾ ಪಾನ್ ಪರಕ್ ಇರ್ಬೋದು, ಇವೆಲ್ಲ ದೇಹಕ್ಕೆ ಒಳ್ಳೆಯದಲ್ಲ. ಮಕ್ಕಳಿಗೆ ಮಗ ಓದ್ತಾನಂತಂದರೆ ಆಸ್ತಿ ಮಾರಿ ಆದರೂ ಈಗ ಶಿಕ್ಷಣ ಕೊಡಿಸುವಂಥ ಕೆಲಸ ಮಾಡಿರಿ. ಯಾಕಂತಂದರೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಜಗತ್ತಿಗೆ ಗೊತ್ತಿದೆ. ಒಂದು ಪೆನ್ ಪೇಪರ್ ಕೆಲಸ ಎಷ್ಟು ಮಾಡ್ತದೆ ಅಂತ ಶಿಕ್ಷಕರಿಗೆ ಮತ್ತು ಓದುವಂಥ ವಿದ್ಯಾರ್ಥಿಗಳಿಗೆ ತಿಳಿದಿರಲಿ. ಎಲ್ಲ ಶಿಕ್ಷಣ ಪಡೆಯಿರಿ, ಶಿಕ್ಷಣ ಪಡೆದು ಮುಂದೆ ಬರ್ರಿ, ಮುಂದೆ ಬಂದು ಸಮಾಜ ಸೇವೆ ಮಾಡಿರಿ, ಕೈಲಾದಷ್ಟು ತಂದೆ ತಾಯಿ ಸೇವೆ ಮಾಡೋ ಅನ್ನೋದು
ಈ ಸಮಾಜಕ್ಕೆ ನಂದು ಒಂದು ವಿನಂತಿ. ವಿಶೇಷವಾಗಿ ತಮ್ಮ ಸುಶೀಲನಗರ ಗ್ರಾಮಸ್ಥರಿಗೆ ಏನು ಸಂದೇಶ ಕೊಡ್ತಾರೆ? ಸುಶೀಲಾನಗರ ಗ್ರಾಮದವರಿಗೆ ಹೇಳೋದೆಂದರೆ ಕುಡಿತ ಬಿಡುವಂಥದ್ದು ಕೆಲಸ ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ನಮ್ಮ ಸುಶೀಲಾನಗರದಲ್ಲಿ ಎಸ್ಪೆಷಲಿ ಆಗಬೇಕು. ಎಸ್ಪೆಷಲಿ ಜಾಸ್ತಿ ಅಂತಂದರೆ ಕುಡಿತದ ಕೆಲಸ. ಕುಡಿತ ಅಂಗಡಿಗೆ ಬಂದ್ ಮಾಡೋಕ್ಕಾಗೋದಿಲ್ಲ, ಬಾಯಿಗಳಿಗೆ ನಾವು ಬಂದ್ ಮಾಡಬೇಕು. ನಿಷ್ಠೆ ನಿಯಮಿತ ಭಗವಂತನ ಸೇವೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಭಕ್ತಿ ಭಾವದಲ್ಲಿರಬೇಕು, ಹಿರಿಯರನ್ನು ಗೌರವಿಸಬೇಕು ಅಂಥೇಳಿ ಈ ಸುಶೀಲನಗರ ಗ್ರಾಮದವರಿಗೆ ನನ್ನದೊಂದು ವಿನಂತಿ. ಮತ್ತು ಮಠಮಾನ್ಯಗಳಿಗೆ ಸಪೋರ್ಟ್ ಮಾಡಿ, ಸೇವೆ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ. ಇಲ್ಲಿ ಈವ್ನಿಂಗ್ ಇದೆ, ಪ್ರತಿದಿನ ಭಿಕ್ಷೆ ಬೇಡಕ್ಕೆ ಹೋಗ್ತೇನೆ. ಕೆಲವರು ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಯಾಕಂತಂದರೆ ಅವ್ರು ಹೇಳ್ತಿರ್ಬೋದು, ಈ ಮೆಸೇಜ್ ಮುಖಾಂತರ ಎಲ್ಲರಿಗೂ ತಿಳಿಲಿ. ಮಠಕ್ಕೆ ಬರುವಂಥ ಹಣಗಳನ್ನು ಯಾವುದೇ ವ್ಯರ್ಥಕ್ಕೆ ಉಪಯೋಗ ಮಾಡೋದಿಲ್ಲ. ಶಿವನಾಣೆಗೂ ಯಾವುದೇ ವ್ಯರ್ಥಕ್ಕೆ ಉಪಯೋಗ ಮಾಡಲಾರದೆ ಈ ಮಠಕ್ಕೆ, ನಿಮ್ಮ ಮಠಕ್ಕೆ ನಿಮಗೆ ಕೊಡುಗೆಯನ್ನಾಗಿ ಕೊಟ್ಟುವಂಥ ಕೆಲಸನೇ ನನ್ನ ಜೋಳಿಗೆ ಭಿಕ್ಷಾಟನೆ. ತಾವೆಲ್ಲರೂ ಧರ್ಮ ಮಾಡಿ, ಧರ್ಮೋ ರಕ್ಷತಿ ರಕ್ಷಿತಃ, ಮಾಡಿದಷ್ಟು ನೀಡು ಭಿಕ್ಷೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಜೈ ಭೀಮ್, ಜೈ ಅಂಬೇಡ್ಕರ್.